ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳ ಮಾಲಿಕೆಯಲ್ಲಿ ಇಂದು ಶಿವಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ಬರುವಂತಹ ಭೂಕೈಲಾಸದ ಕಥೆಯನ್ನ ನೋಡೋಣ. ರಾವಣ ಲಂಕೆಯ ರಾಜ, ಮಹಾಶಿವ ಭಕ್ತ. ಒಮ್ಮೆ ರಾವಣ ತನ್ನ ತಾಯಿಯ ಬಯಕೆಯಂತೆ ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿದ. ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ರಾವಣ, ಬೇಕಾದ ವರವನ್ನ ಬೇಡು ಅಂತ ಕೇಳಿದ. ರಾವಣ ತಾಯಿಗಾಗಿ ಲಿಂಗರೂಪದಲ್ಲಿರುವ ಶಿವನ ಪ್ರತಿರೂಪವಾದ ಆತ್ಮಲಿಂಗವನ್ನೇ ಬೇಡದ. ಆತ್ಮಲಿಂಗ ಅಂದ್ರೆ ಸಾಮಾನ್ಯವಲ್ಲ. ಅದು ಜೊತೆ ಇದ್ರೆ ಅಂಥವನನ್ನ ಗೆಲ್ಲುವ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಶಿವ ಕರುಣಾಳು. ಆತ್ಮಲಿಂಗವನ್ನ ತನ್ನ ಭಕ್ತನಿಗೆ ಕರುಣಿಸಿದ. ಅದನ್ನು ಕೊಡುವಾಗ ಶಿವ, ರಾವಣ, ಈ ಆತ್ಮಲಿಂಗವನ್ನ ಯಾವುದೇ ಕಾರಣಕ್ಕಾಗಿ ಒಂದು ಗಳಿಗೆಯೂ ನೆಲದ ಮೇಲೆ ಇಡಬೇಡ. ಇಟ್ಟೆಯೋ ಮರಳಿ ನೀನದನ್ನ ಪಡೆಯಲಾರೆ ಅಂತ ಹೇಳಿ ಅಂತರ್ಧಾನನಾದ. ರಾವಣ ಅದಕ್ಕೊಪ್ಪಿ ಆತ್ಮಲಿಂಗವನ್ನ ಕೈಲಿ ಹಿಡಿದು ಅಲ್ಲಿಂದ ಮುನ್ನಡೆದ. ರಾವಣ ತನ್ನನ್ನು ಇನ್ಯಾರೂ ಗೆಲ್ಲಲಾರರು ಎಂದುಕೊಂಡು ಹಿಗ್ಗುತ್ತಾ ಲಂಕೆಗೆ ಹೊರಟ. ಶಿವನ ಆತ್ಮಲಿಂಗ ರಾವಣನ ಕೈ ಸೇರಿದುದನ್ನು ಕಂಡು ದೇವತೆಗಳು ಹೆದರಿದರು. ಹೇಗಾದ್ರೂ ಮಾಡಿ ರಾವಣನ ಬಳಿ ಅದು ಇರದಂತೆ ಮಾಡಬೇಕೆಂದುಕೊಂಡರು. ದೇವತೆಗಳು ಕೂಡಲೇ ವಿಘ್ನೇಶ್ವರನ ಬಳಿಗೆ ಹೋಗಿ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರು. ಗಣೇಶ ಅವರಿಗೆ ಅಭಯ ನೀಡಿ ತಾನೇ ರಾವಣನನ್ನ ಹಿಂಬಾಲಿಸಿ ಹೊರಟ. ರಾವಣ ತನ್ನ ಅಂಗೈಯಲ್ಲಿ ಆತ್ಮಲಿಂಗವನ್ನ ಭದ್ರವಾಗಿ ಹಿಡಿದು ಲಂಕೆಗೆ ಹೊರಟಿದ್ದ. ಕಡಲ ತೀರಕ್ಕೆ ಬರೋ ಹೊತ್ತಿಗೆ ಸಂಜೆಯಾಯಿತು. ಅದು ರಾವಣನು ಸಂಧ್ಯಾವಂದನೆ ಮಾಡೋ ಸಮಯ. ರಾವಣನಿಗೆ ಧರ್ಮ ಸಂಕಟವಾಯಿತು. ಲಿಂಗವನ್ನ ಕೆಳಗಿಡದೆ ಸಂಧ್ಯಾವಂದನೆಯನ್ನು ಮಾಡೋ ಹಾಗಿಲ್ಲ. ಕೆಳಗಿಟ್ಟರೆ ಲಿಂಗ ಮತ್ತೆ ಸಿಗೋದಿಲ್ಲ. ಕಡಲ ತೀರದಲ್ಲಿ ಯಾರೂ ಇಲ್ಲ. ಮಾಡುವುದೇನು ಅಂತ ಚಿಂತಿಸ್ತಾ ಇದ್ದ. ಇದೇ ಸಮಯ ಅಂತ ಗಣೇಶ ಬಾಲ ವಟುವಿನ ವೇಷ ಧರಿಸಿ ಅಲ್ಲಿ ಕಾಣಿಸ್ಕೊಂಡ. ರಾವಣ ಆ ವಟುವನ್ನ ಕರೆದು, ಮಗು, ನಿನ್ನನ್ನು ನೋಡಿದರೆ ಒಳ್ಳೆ ಹುಡುಗನಂತೆ ಕಾಣ್ತೀಯಾ? ನಾನು ಸಂಧ್ಯಾವಂದನೆಯನ್ನ ಮಾಡಿ ಬರೋವರೆಗೆ ಈ ಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತೀಯಾ? ಜೋಪಾನ, ಕೆಳಗಿಡೋ ಹಾಗಿಲ್ಲ ಅಂತ ಹೇಳಿದ. ಗಣೇಶ, ಲಿಂಗ ಒಂದು ವೇಳೆ ಭಾರವಾದ್ರೆ ಏನು ಮಾಡ್ಲಿ ಎಂದ. ರಾವಣ ಉತ್ತರಿಸ್ತಾ, ಅಷ್ಟೊಂದು ವೇಳೆ ಮಾಡೋಲ್ಲ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೇನೆ. ಅರ್ಘ್ಯ ಬಿಟ್ಟು ಬರುವುದಷ್ಟೇ, ಅಲ್ಲಿವರೆಗೆ ಕೈಯಲ್ಲಿಟ್ಕೊಂಡಿರು, ಕೆಳಗ್ ಮಾತ್ರ ಇಡಬೇಡ ಅಂತ ಹೇಳಿ ಗಣೇಶನ ಬಳಿ ಲಿಂಗವನ್ನ ಕೊಟ್ಟು ಸಂಧ್ಯಾವಂದನೆಗೆ ಅಂತ ಸಮುದ್ರದ ಕಡೆ ಹೊರಟ. ರಾವಣ ಸಂಧ್ಯಾವಂದನೆಯನ್ನ ಆರಂಭಿಸಿ ಓಂ ಭೂರ್ಭುವಸ್ವ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಗಣೇಶ, ರಾವಣ, ಈ ಲಿಂಗ ಭಾರ ಭಾರ ಅಂತ ಕೂಗ್ಕೊಂಡ. ರಾವಣನಿಗೆ ಭಯವೇ ಆಯಿತು. ಅರ್ಧದಲ್ಲಿ ಬಿಟ್ಟು ಬರೋ ಹಾಗಿರ್ಲಿಲ್ಲ. ಮಗು, ಸ್ವಲ್ಪ ಹಿಡಿದುಕೋ, ಇದೋ ಬಂದ್ಬಿಡ್ತೇನೆ ಅಂತ ಅಲ್ಲಿಂದಲೇ ಹೇಳ್ದ. ಗಣೇಶ ಬಂದಿದ್ದಾದರೂ ಆತ್ಮಲಿಂಗವನ್ನ ಕೆಳಗಿಡೋದಕ್ಕೆ ಅಲ್ವೇ. ರಾವಣ ರಾವಣ ಅಂತ ಕೂಗುಕೊಳ್ತಾ, ಇದೋ ನನ್ನ ಕೈಲಿ ಲಿಂಗವನ್ನು ಹಿಡ್ಕೊಳಕ್ ಆಗ್ತಾ ಇಲ್ಲ, ಇಲ್ಲಿಯೇ ಇಟ್ಟು ಬಿಡ್ತೇನೆ ಅಂತ ನೆಲದ ಮೇಲಿಟ್ಟು ಓಡಿದ. ರಾವಣ ಸಂಧ್ಯಾವಂದನೆ ಮುಗಿಸಿ ಬರೋ ಹೊತ್ತಿಗೆ ಲಿಂಗ ಭೂಮಿಯಲ್ಲಿ ಸೇರಿ ಹೋಗಿತ್ತು. ರಾವಣನ ತಪಸ್ಸೆಲ್ಲ ವ್ಯರ್ಥವಾಗಿ ಹೋಗಿತ್ತು. ಅವನು ಲಿಂಗವನ್ನ ಭೂಮಿಯಿಂದ ಕೀಳೋಕೆ ಎಷ್ಟೇ ಪ್ರಯತ್ನಿಸಿದ್ರೂ ಸಾಧ್ಯನೇ ಆಗ್ಲಿಲ್ಲ. ಆತ್ಮಲಿಂಗ ಅವನಿಂದ ಬಿಟ್ಟು ಹೋಗಿತ್ತು. ಈಗ ನಿರುಪಾಯನಾಗಿ ರಾವಣ ಲಂಕೆಯನ್ನ ಸೇರಿಕೊಂಡ. ರಾವಣ ಆತ್ಮಲಿಂಗವನ್ನ ಕೀಳಲು ಪ್ರಯತ್ನಿಸಿದ್ದು ಸರಿಯಷ್ಟೇ, ಮಹಾಬಲಶಾಲಿಯಾದ ರಾವಣನೂ ಕೀಳಲಾರದಂಥ ಈ ಲಿಂಗವು ಮಹಾಬಲೇಶ್ವರ ಎಂದೇ ಪ್ರಸಿದ್ಧವಾಯಿತು. ಆತ್ಮಲಿಂಗದಿಂದಲೇ ಆ ಕ್ಷೇತ್ರ ಭೂಕೈಲಾಸವೆಂದೂ ಸಹ ಪ್ರಸಿದ್ಧವಾಯಿತು. ಮಹಾಬಲೇಶ್ವರನನ್ನು ಇಂದು ಕರ್ನಾಟಕದ ಗೋಕರ್ಣದ ಕಡಲ ತೀರದಲ್ಲಿ ನಾವು ನೋಡಬಹುದು. ಶ್ರೋತೃಗಳೇ, ಈ ಭೂಕೈಲಾಸದ ಕತೆ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ಇರುವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಶಿವಪುರಾಣದಿಂದ ಆಯ್ದ ಮತ್ತೊಂದು ಕಥೆಯನ್ನ ನಾನು ನಿಮಗೆ ಪ್ರಸ್ತುತಪಡಿಸ್ತೇನೆ. ಧನ್ಯವಾದಗಳು.